ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಯಾರಿಗೂ ಶುಭೋದಯ. ಇವತ್ತಿನ ಪ್ರಿವ್ಯೂಗೆ ಸ್ವಾಗತ. CSK ಅಗೇನ್ಸ್ಟ್ KKR ಎರಡೂ ಕೂಡ ಸೋತ್ಬಿಟ್ಟು ಬರ್ತಾ ಇರೋಂಥ ಟೀಮು. ಲಾಸ್ಟ್ ಮ್ಯಾಚ್ನ ಏನ್ ಗರ್ರ, ಲಾಸ್ಟ್ ಮ್ಯಾಚ್ ಮಾತ್ರ ಅಲ್ಲ, ನಾಲ್ಕು ಮ್ಯಾಚ್ ಸೋತಿರೋದು ಹೇಳೋರು. CSK ಅವರು ಕಂಟಿನ್ಯೂಸ್ ಆಗಿ ಆನ್ ಎ ರೋಲ್ ಇದ್ದಾರೆ. CSK ಅವರಂತೂ ಬ್ರೇಕ್ ಏನಾದ್ರು ಕೊಡ್ತಾರ ಈ ಒಂದು ಸೋಲಿನ ಸುಳಿಗೆ ಸಿಕ್ಕಾಕೊಂಡಿರುವಂಥ CSK ಅಂತ ಇವತ್ತು ಗೊತ್ತಾಗುತ್ತೆ. ನೆನ್ನೆ ಬ್ರೇಕಿಂಗ್ ಅಪ್ಡೇಟ್ ಬಂದಿದ್ದು ಗೊತ್ತಿರೋದ್ರೆ RCB ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅಂತ ಟೈಮಿಗೆ ಬಂತು CSK ಬ್ರೇಕಿಂಗ್ ಅಪ್ಡೇಟು. CSK ಕ್ಯಾಪ್ಟನ್ ಆಗಿರೋ ಋತುರಾಜ್ ಗಾಯಕ್ವಾಡ್ಗೆ ಇಂಜುರಿ ಆಗಿದೆ, ಎಲ್ಬೋ ಫ್ರಾಕ್ಚರ್ ಆಗಿದೆಯಂತೆ. RR ಅಗೇನ್ಸ್ಟ್ ಆಡಬೇಕಾದ್ರೆ ಅವ್ರು ಎಲ್ಬೋಗೆ ಬಿದ್ದಿತ್ತು. ಬಟ್ ಆದರೂ ಕೂಡ ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ನ ಆಡಿದ್ರು. ಸೊ ನಮಗೆ ನೆಕ್ಸ್ಟ್ ಮ್ಯಾಚ್ನೇ ಅನ್ಕೊಂಡಿದ್ದೆ ನಾನು, ಏನಾದ್ರು ಇಂಜುರಿ ಆಗ್ಬಿಟ್ಟು ರೋಲ್ಡ್ ಔಟ್ ಆಗ್ತಾರ ಅಂತ, ಯಾಕಂದ್ರೆ ಅಪ್ಡೇಟ್ ಅದೇ ಥರ ಬಂದಿತ್ತು. ಬಟ್ ಆ ಮ್ಯಾಚ್ ಅವ್ರ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ತಾರೆ. ಈ ಮ್ಯಾಚು ರೋಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಅಫಿಷಿಯಲ್ ಆಗಿ ಬಂದಿದೆ. ಧೋನಿ ಅವರಿಗೆ ಕ್ಯಾಪ್ಟನ್ಸಿನ ಡಿಕ್ಲೇರ್ ಮಾಡಿದ್ರಂತೆ. ಅಂಬತಿ ರಾಯುಡು ಖುಷಿನಂತೂ ಹಿಡಿಯಕ್ಕೆ ಆಯ್ತಿಲ್ಲ ಮಗ. ಎಲ್ಲ ಕಡೆ ಹಂಗೆ ಟಾಮ್ ಮಾಡ್ಕೊಂಡು ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾವ್ರ ರಾಯುಡು ಅಂತೂ. ಇಲ್ಲಿ ಇಂಜುರಿ ಆಗಿ ಈಚೆ ಕಡೆ ಹೋಗಿರೋದವ್ರಿಗೆ ಏನೂ ಇಲ್ಲ, ಹೌದು ರಿಕವರಿ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಧೋನಿ ಕ್ಯಾಪ್ಟನ್ಸಿ ಸಿಕ್ಬಿಟ್ಟಿದೆಯಲ್ಲ, ಏನೋ ಅಮರಾಮರಿ ಮಾಡ್ಬಿಡ್ತಾರೆ ಅಂತ ಏನೋ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ ಅವರಿಗೆ. ಏನೋ ಒಂಥರ ಖುಷಿ ಅವರಿಗೆ, ಧೋನಿ 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 ಅಂತ ಅಂದರೆ. ಬಿಡಿ, ಅವ್ರ ಖುಷಿಗೆ ನಾವೇನಕ್ಕೆ ಬೇಜಾರು ಮಾಡೋಣ, ಟ್ರೋಲರ್ಸ್ಗಳು ನೋಡ್ಕೊಂತಾರೆ ಆ ಕೆಲಸನ. ಸೊ ಓಕೆ, ಹೆಡ್ ಅಂತ ಬಂದಾಗ ಆಗಿರುವಂಥದ್ದು 30 ಮ್ಯಾಚಲ್ಲಿ 19 ಮ್ಯಾಚ್ನ ಗೆದ್ದಿರೋದೆ CSK ಅವರು. ಡಾಮಿನೇಷನ್ ಅಂತೂ ಇದ್ದಿದೆ. ಆ್ಯಂಡ್ 10 ಮ್ಯಾಚ್ನ ಗೆದ್ದಿದ್ದಾರೆ KKR ಅವರು. 1 ಮ್ಯಾಚು ನೋ ರಿಸಲ್ಟು ಕೂಡ ಆಗಿದೆ. ಇಲ್ಲಿ ಚೆನ್ನೈ ಇವತ್ತು ಆಗ್ತಾ ಇರೋದು ಮ್ಯಾಚು ಚೇಪಕ್ ಸ್ಟೇಡಿಯಮಲ್ಲಿ. 11 ಮ್ಯಾಚು ಹೆಡ್ ಆದರೆ ಅದರಲ್ಲಿ 8 ಮ್ಯಾಚ್ನ ಗೆದ್ದಿರೋ CSK ಅವರು, 3 ಮ್ಯಾಚ್ನ ಮಾತ್ರ ಗೆದ್ದಿರೋದು KKR ಅವರು. ಸೊ ಇದರಲ್ಲೂ ಕೂಡ ಹಿಸ್ಟಾರಿಕ್ ಡಾಮಿನೆನ್ಸ್ ಅಂತೂ KKR ತಲ್ಲ CSKದಂತೂ ಎದ್ದೆದ್ದಿಗೆ ಕಾಣಿಸ್ತಾ ಇದೆ ಮಗ. ಸ್ಟ್ಯಾಟ್ಸ್ ಎಲ್ಲ ಕಂಪ್ಲೀಟಾಗಿ CSK ಪರವಾಗಿನೇ ಇದೆ. ಬಟ್ ಟೀಮ್ ಅಂತ ಬಂದಾಗ ಖಂಡಿತ KKR ಪರವಾಗಿನೇ ಇರಬೇಕು. ಯಾಕಂದರೆ ಆಡಿರುವಂಥ 5 ಮ್ಯಾಚಲ್ಲಿ ಗೆದ್ದಿರೋದು KKR 2 ಮ್ಯಾಚ್ನಾಗ ಗೆದ್ಬಿಟ್ಟು ಬರ್ತಾರೆ, 3 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಹೋಮಲ್ಲೇ ಸೋತಿದ್ರು ಅವರು, ಅರೌಂಡ್ 2 ಮ್ಯಾಚ್ನ ಹೋಮಲ್ಲೇ ಸೋತಿದ್ರು ಅವ್ರನ್ನೂ ಕೂಡ. ಇವರಂತೂ ಕೇಳಂಗೇನಿಲ್ಲ, 4 ಮ್ಯಾಚು ಸ್ಟ್ರೈಟಾಗಿ ಉಣಿಸ್ಕೊಂಡು ಬರ್ತಾ ಇದ್ದಾರೆ. 5 ಮ್ಯಾಚಲ್ಲಿ ಒಂದೇ ಮ್ಯಾಚ್ನ, ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಮಾತ್ರ ಗೆದ್ದಿರೋಂಥ CSK. ಸೊ ಏನಾದರೂ ಬ್ರೇಕ್ ಕೊಡ್ತಾರಾ ಅಂತ ಈ ಮ್ಯಾಚು ನೋಡಬೇಕಾಗತ್ತೆ. ಆಗಿರುವಂಥ 74 ಮ್ಯಾಚಲ್ಲಿ CSK ಆಡಿರುವಂಥ 74 ಮ್ಯಾಚು ಚೇಪಾಕ್ ಸ್ಟೇಡಿಯಮಲ್ಲಿ 51 ಮ್ಯಾಚ್ನ ಗೆದ್ದರೆ 22 ಮ್ಯಾಚ್ನ ಮಾತ್ರ CSK ಸೋತಿದೆ. ಸೊ ಈ ಸೀಸನ್ನು ಸೋತಿದೆಯಲ್ಲ ಮ್ಯಾಚ್ಗಳನ್ನ ಚೇಪಾಕಲ್ಲೇನೆ. ಸೊ ಒಳ್ಳೆ ಸ್ಟ್ಯಾಟ್ಸ್ನ ಇಟ್ಕೊಂಡಿದ್ರು, ಬೊಂಬಾಟ್ ಆಗಿರೋಂಥ ಸ್ಟ್ಯಾಟ್ಸ್ ತಂದು ನೋಡೋರು. 74 ಮ್ಯಾಚಲ್ಲಿ 51 ಮ್ಯಾಚ್ ಗೆದ್ದು 22 ಮ್ಯಾಚ್ನ ಸೋಲ್ಬೇಕು ಅಂದರೆ ಯಾವ ಟೀಮು ಕೂಡ ಹೋಮಲ್ಲಿ ನೋಡಿ, ಹೋಮ್ ಅಡ್ವಾಂಟೇಜ್ ಇಲ್ಲ ಇವರಿಗೆ ಅಂತ ಹೇಳ್ತೀವಿ. ಈ ಸೀಸನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಹಿಸ್ಟ್ರಿ ತೆಗೆದು ನೋಡ್ಕೊಂಡ್ರೆ ಎಂಥ ಒಳ್ಳೆ ಸ್ಟ್ರೀಕ್ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇವರು ಯಾರು ಕೂಡ ಮೇಂಟೈನ್ ಮಾಡಿಲ್ಲ IPL ಅಲ್ಲಿ. 1 ಮ್ಯಾಚ್ ಟೈ ಕೂಡ ಆಗಿದೆ. ಸೊ CSK ಬ್ಯಾಟಿಂಗ್ ಫಸ್ಟ್ ಆಡಿ 31 ಮ್ಯಾಚ್ನ ಗೆದ್ದರೆ ಚೇಸ್ ಮಾಡ್ಬಿಟ್ಟು 20 ಮ್ಯಾಚ್ನ ಗೆದ್ದಿದ್ದಾರೆ ಇಲ್ಲಿ. ಸೊ ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 246 CSK ಆಡಬೇಕಾದ್ರೆ. ಆ್ಯಂಡ್ 109 ಲೋಯೆಸ್ಟ್ ಟೋಟಲ್ ಕೂಡ ರೆಕಾರ್ಡ್ ಆಗಿದೆ. ಆ್ಯಂಡ್ KKR ಆಡಿರುವಂಥದ್ದು ಇಲ್ಲಿ 15 ಮ್ಯಾಚು ಅಂದರೆ ಪ್ಲೇ ಆಫ್ಸ್ ಅದು ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. 15 ಮ್ಯಾಚಲ್ಲಿ 5 ಮ್ಯಾಚ್ನ ಮಾತ್ರ ಇವರು ಗೆದ್ದಿದ್ದಾರೆ. 10 ಮ್ಯಾಚ್ನ KKR ಅವರು ಇಲ್ಲಿ ಸೋತಿದ್ದಾರೆ ಮಗ. ಸೊ ಇವ್ರ ಹಿಸ್ಟ್ರಿ ಅಷ್ಟೊಂದು ಒಳ್ಳೆ ಥರ ಸೌಂಡ್ ಆಗ್ತಿಲ್ಲ KKR ಅವರ ಹಿಸ್ಟ್ರಿ ಈ ಒಂದು ಸ್ಟೇಡಿಯಂಗೆ ಬಂತು ಅಂತಂದರೆ. ಸೊ ಇನ್ನು 88 ಮ್ಯಾಚು ಇಲ್ಲಿ ಓವರ್ ಆಲ್ ಆಗಿ ಚಿದಂಬರಂ ಸ್ಟೇಡಿಯಮಲ್ಲಿ IPL ಮ್ಯಾಚಸ್ ಆಗಿದೆ. ಅದರಲ್ಲಿ 51 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡಿದವರು ಗೆದ್ದರೆ 37 ಮ್ಯಾಚ್ನ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಗೆದ್ದರೆ. ಸೊ ನನ್ನ ಪ್ರಕಾರ ಇವತ್ತು ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ ಏನೇ ಜಾಸ್ತಿ ಇರುತ್ತೆ. CSK ಅವರು ಬೌಲಿಂಗ್ ಅಂತ ಹೋಗ್ಬಿಟ್ಟು ಉಣಿಸ್ಕೊಂಡಿದ್ದಾರೆ. ಸೊ ಈ ಸಲ ನನ್ನ ಪ್ರಕಾರ ಬ್ಯಾಟಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. CSK ಟಾಸ್ನ ಗೆದ್ದು MS ಧೋನಿ ಅವರು ಇವತ್ತು ಟಾಸ್ಗೆ ಬರ್ತಾರಲ್ಲ, ಸೊ ಇದು MS ಧೋನಿ ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಖಂಡಿತ ಕೊಟ್ಟೇ ಕೊಡುತ್ತೆ. ಸೊ ಇಲ್ಲಿಂದ ಇನ್ನೂ ಏನು CSK ಏನು ಕಂಪ್ಲೀಟಾಗಿ ಉಣ್ಕೊಂಡು ಹೋಗಿಲ್ಲ. ಇಲ್ಲಿಂದ ಇನ್ನೂ ರಿಕವರ್ ಆಗ್ಬೋದು. ಗೆಲ್ತು ಅಂದರೆ ಕಂಟಿನ್ಯೂಸ್ ಆಗಿ 4-5 ಮ್ಯಾಚ್ನ ಗೆಲ್ತು ಅಂದರೆ ಹೆವಿ ರಿಕವರಿ ಅಂತ ಹೇಳ್ಬೋದು CSKದು. ಸೊ ಇಲ್ಲಿಂದ ಕ್ಯಾಪ್ಟನ್ಸಿ ಬೇರೆ ಇವ್ರು ನಿಭಾಯಿಸಿದ್ರಲ್ಲ, ಏನಾದರೂ ಡಿಫ್ರೆನ್ಸ್ ಮಾಡ್ತಾರ ಇವತ್ತೇನಾದರೂ ಗೆದ್ರು ಅಂತಂದರೆ CSK MS ಧೋನಿ ಅವರ ಕ್ಯಾಪ್ಟನ್ಸಿನೇ ಏನೋ ಸ್ವಲ್ಪ ಮಾಡಿದೆ ಅಂತ ಹೇಳಬೇಕು. ಯಾಕಂದರೆ 5 ಮ್ಯಾಚಲ್ಲಿ 4 ಮ್ಯಾಚ್ ಸೋತಿರುವಂಥ CSK ಟೀಮ್ ಇವಾಗ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಮಗ. ಸೊ ಇನ್ನು ಪ್ಲೇಯಿಂಗ್ ಲೆವೆಲಲ್ಲಿ ರಾಹುಲ್ ತ್ರಿಪಾಠಿ ಅವ್ರನ್ನ ಒಳಗಡೆ ಹಾಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಓಪನಿಂಗ್ ಸ್ಲಾಟಲ್ಲಿ ಡೆವಾನ್ ಕಾನ್ವೆ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್. ರಚಿನ್ ರವೀಂದ್ರ, ಸೊ ಇವರಿಬ್ಬರನ್ನೇ ಓಪನ್ ಮಾಡಿಸ್ತಾರ ಅಥವಾ ತ್ರಿಪಾಠಿನ ನಂಬರ್ 3 ಕಳಿಸ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಡೆವಾನ್ ಕಾನ್ವೆ ಮತ್ತು ರಚಿನ್ ರವೀಂದ್ರನ ಓಪನಿಂಗ್ ಮಾಡಿಸ್ಬೋದು ಅಂತ ಅನ್ನಿಸ್ತಿದೆ. ಆ್ಯಂಡ್ ತ್ರಿಪಾಠಿನ ನಂಬರ್ 3 ಕಳಿಸಿ ನಂಬರ್ 4 ಶಿವಮ್ ದುಬೆ ಇವರು ಎಲ್ಲ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಬೌಲಿಂಗ್ ಬಗ್ಗೆ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ CSKದು, ಬ್ಯಾಟಿಂಗೇ ಉಣ್ಕೊಂಡು ಹೋಗ್ತಾ ಇರೋದು ಇವ್ರದ್ದು. ಸೊ ಬ್ಯಾಟಿಂಗು ನನ್ನ ಪ್ರಕಾರ ಈ ಮ್ಯಾಚು ಸ್ವಲ್ಪ ಮಟ್ಟಿಗೆ ಆದರೂ ನೆಟ್ಟಿಗೆ ಆಡ್ತು ಅಂತಂದರೆ ಮ್ಯಾಚ್ನ ಗೆಲ್ಲೋ ಥರನಾದರೂ ಹೋಗ್ಬೋದು. ಅದೇ ಥರ ಏನಾದರೂ ತ್ರಿಪಾಠಿ ಹಂಗೆ ಮುಡ್ಚ್ಕೊಂಡು ಹೋಗೋದು. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚು ಓಪನಿಂಗ್ ಸಾರ್ಟಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಇಬ್ಬರು ಓಪನರ್ಸ್ಗಳು. ಬಟ್ ಅಗ್ರೆಸಿವ್ ಆಗಿ ಆಡಿರಲಿಲ್ಲ ಅಷ್ಟೇನೆ. ಸೊ CSKಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜನ ಏನು ಅಂತಂದರೆ
ಟುಕು ಟುಕು ಅಲ್ಲ, ಅಗ್ರೆಸಿವ್ ಬ್ಯಾಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಧೋನಿ ಅವ್ರು ಬೇರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದೊಂದು ಮ್ಯಾಚ್ ನೋಡಿ, ಲಾಸ್ಟ್ ಮ್ಯಾಚ್ ಒಂದು ಮ್ಯಾಚ್ ಮಾತ್ರ ನೆಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದೇ ಥರ ಎಲ್ಲ ಬ್ಯಾಟರ್ಸ್ಗಳು ಆಡ್ಬಿಡ್ತು ಅಂದರೆ, ಶಿವಮ್ ದುಬೆ ಫಾರ್ಮಿಗೆ ಬಂದ್ಬಿಡ್ತು ಅಂತಂದರೆ, ಜೊತೆಗೆ ಇನ್ನು ಮಿಕ್ಕಿರುವಂಥ ಜಡೇಜಾ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಗುರು, ಆಡಿದ್ರೆ ಆಡ್ತಾರೆ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀರಾ. ವಿಜಯ್ ಶಂಕರು, ಸೊ ಇವ್ರ ಬ್ಯಾಟಿಂದ ಎಲ್ಲ ಅಗ್ರೆಸಿವ್ ರನ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಮಗ ನಿಧಾನಕ್ಕೂ ಟುಕು ಅಂತ ಕುಟ್ಕೊಂಡು ಆಡ್ತು ಅಂತಂದರೆ ಈ ಮ್ಯಾಚು ಸೋತೋಗ್ತಾರೆ. ಯಾಕೆ ಅಂತಂದರೆ KKR ಅಗ್ರೆಸಿವ್ ಬ್ಯಾಟಿಂಗ್ ಆಡೋದಕ್ಕೆ ಅವ್ರ ಬ್ಯಾಟರ್ಸ್ಗಳನ್ನ ನೋಡ್ಕೊಂಡ್ರೆ ಅಗ್ರೆಸಿವ್ ಬ್ಯಾಟರ್ಸ್ಗಳನ್ನ ಇರೋದು, ಮಸ್ತಾಗಿ ಆಡೋವಂಥವ್ರನ್ನ ಇರೋದು. ಇವ್ರ ಥರ ಟುಕು ಆಡೋವಂಥವ್ರು ಇಲ್ಲ. ಇವಾಗ ಋತು ಬೇರೆ ಇಲ್ಲ ಟೀಮಲ್ಲಿ. ತ್ರಿಪಾಠಿ ಮೇಲೆ ಸ್ವಲ್ಪ ಪ್ರೆಷರ್ ಅಂತೂ ಖಂಡಿತ ಬಿದ್ದಿರುತ್ತೆ. ಸೊ ನೋಡೋಣ ಮಗ ಏನಾಗುತ್ತೆ ಅಂತ ಕಾನ್ಫಿಡೆನ್ಸ್ ಅಂತೂ ಕೊಡ್ತಾ ಇಲ್ಲ. ಅದೇ ಇವ್ರು ಬೌಲರ್ಸ್ಗಳೇನಾದ್ರು ಹೆವಿಯಾಗಿ ಇಂಪ್ಯಾಕ್ಟ್ ಮಾಡಿಬಿಟ್ಟು ಇನ್ ಕೇಸ್ ಏನಾದ್ರು ಫಸ್ಟ್ ಬೌಲಿಂಗ್ ಮಾಡ್ತು ಅಂತಂದರೆ ನೂರ್ ಮೊಹಮ್ಮದ್, ರವಿ ಅಶ್ವಿನ್ ಇವರೆಲ್ಲ, ಜಡೇಜಾ ಎಲ್ಲ ವಿಕೆಟ್ ಎಲ್ಲ ಎತ್ಬಿಟ್ಟು, ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ವ ಸ್ವಲ್ಪ, ವಿಕೆಟ್ ಎಲ್ಲ ಎತ್ಬಿಟ್ಟು ಏನಾದರೂ ಎಳೆದ್ಬಿಡ್ತು ಅಂತಂದರೆ, ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತು ಸ್ಕೋರ್ನ ಅಂತಂದರೆ ಅವಾಗ ಏನಾದ್ರು CSK ಗೆಲ್ಬೋದೇನೋ. ಬಟ್ ಇವರೇ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂಜ್ ಸ್ಕೋರ್ನ ಕಲೆ ಹಾಕ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ ಮಗ. ಬ್ಯಾಟಿಂಗಲ್ಲಿ ಇವ್ರು ಮಸ್ತಾಗಿ ಆಡ್ತಾರೆ ಅಂತ. ಕ್ವಿಂಟನ್ ಡಿಕಾಕ್ ಈ ಕಡೆ ಬಂತು ಅಂದರೆ ಫಾರ್ಮಲ್ಲಿ ಕಾಣಿಸ್ತಿಲ್ಲ. ಸುನಿಲ್ ನರೇನ್ ಫಾರ್ಮಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ. ಪರವಾಗಿಲ್ಲ, ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಡೀಸೆಂಟಾಗಿ ಆಡಿದ್ದಾರೆ. ಬಟ್ ಕ್ವಿಂಟನ್ ಡಿಕಾಕ್ ಫಾರ್ಮಿಗೆ ಬರಬೇಕಾಗಿದೆ. ಜಿಂಕ್ಸ್ ಮಸ್ತಾಗಿ ಆಡ್ತಾ ಇದ್ದಾರೆ. ವೆಂಕಟೇಶ್ ಕೂಡ ಒಳ್ಳೆ ರಿಕವರಿ ಆಗಿದ್ದಾರೆ. ಆ್ಯಂಡ್ ರಿಂಕು ಸಿಂಗ್ ಕೂಡ ಚೆನ್ನಾಗಿ ಕಾಣಿಸ್ಕೊಂಡ್ರು ಲಾಸ್ಟ್ ಮ್ಯಾಚು. ರಘುವಂಶಿ ಪರವಾಗಿಲ್ಲ ನನ್ನ ಹತ್ರ ಆಡ್ತಿದ್ದಾರೆ. ಮೊಯಿನ್ ಅಲಿ, ರಮಣ್ದೀಪ್ ಸಿಂಗು, ಆಂಡ್ರೆ ರಸಲ್ಲು ಒಳ್ಳೆ ಚಿಂದಿ ಆಗಿರುವಂಥ ಬ್ಯಾಟಿಂಗ್ ಯೂನಿಟು. ಡೆಪ್ತ್ ಅಂತೂ ಸೈಕ್ ಆಗಿದೆ. ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದರೆ ಅದ್ರಲ್ಲ, ಇವ್ರ ಥರ ಇವ್ರು ಅದ್ರಕೊಂಡು ಟುಕು ಆಡ್ತಾರೆ. ಇವ್ರು ಅದ್ರಲ್ಲ, ಅವನ ಅಜ್ಜಿ ಅಲಚ್ಚಾಗಿ ಆಡೋವಂಥ ಪ್ಲೇಯರ್ಗಳು, ಎಲ್ಲ ಅಗ್ರೆಸಿವ್ ಆಗಿ ಆಡೋವಂಥ ಪ್ಲೇಯರು. ನೀವು ಸುನಿಲ್ ನರೇಂದ್ರನೇ ತೊಗೊಂಬಿಡಿ, ಎಲ್ಲ ಅಗ್ರೆಸಿವ್ ಆಗಿ ಆಡೋವಂಥ ಇಂಟೆಂಟ್ ಇರುವಂಥ ಪ್ಲೇಯರ್ಗಳೇ. ಬೌಲಿಂಗ್ ಬಂತು ಅಂತಂದರೆ ಕುಲ್ದೀಪ್ ಯಾದವ್ ಅಂತ ಹೇಳ್ತೀನಿ, ವರುಣ್ ಚಕ್ರವರ್ತಿ, ಜೊತೆಗೆ ಗೊತ್ತಿರೋದೇನೆ ಸುನಿಲ್ ನರೇನು. ಸೊ ಸ್ಪಿನ್ನಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಸೊ ಇವರು ಕೂಡ ಎಫೆಕ್ಟಿವ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ವೈಭವ್ ಅವರ ಚೆನ್ನಾಗೇ ಮಾಡಿದ್ರು ಲಾಸ್ಟ್ ಮ್ಯಾಚು. ಇಂಪ್ಯಾಕ್ಟ್ ಆಗಿ ಬರುವಂಥ ಸಾಧ್ಯತೆ ಇದೆ. ಹರ್ಷಿತ್ ರಾಣಾ ಡಿಸೆಂಟಾಗಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. CSK ಮೇಲೆ ಹೆವಿ ಪ್ರೆಷರ್ ಇದೆ. ಇನ್ಫ್ಯಾಕ್ಟ್ KKR ಮೇಲೆ ಇಲ್ಲ ಅಂತಲ್ಲ, ಇವರು ಕೂಡ 3 ಮ್ಯಾಚ್ನ ಸೋತಿದ್ದಾರೆ. ಇವ್ರು 4 ಮ್ಯಾಚ್ನ ಸೋತಿದ್ದಾರೆ, ಇವ್ರು 3 ಮ್ಯಾಚ್ನ ಸೋತಿದ್ದಾರೆ. ಸೊ ಇಬ್ಬರು ಮೇಲೂ ಕೂಡ ಖಂಡಿತ ಪ್ರೆಷರ್ ಅನ್ನೋದು ಇದ್ದೇ ಇದೆ. ಸೊ ನನ್ನ ಪ್ರಕಾರ ಮಗ ಇವತ್ತು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ CSK ಅಲ್ಲ KKR ಗೆಲ್ತಾರೆ ಅಂತ. ಹೌದು, ಸ್ಟ್ಯಾಟ್ಸ್ ಎಲ್ಲ ಕಂಪ್ಲೀಟ್ಲಿ ಅಗೇನ್ಸ್ಟ್ KKR ಇರ್ಬೋದು, ಬಟ್ KKR ಗೆಲ್ತಾರೆ, CSK ಸೋಲ್ತಾರೆ ಅಂತ ಅನ್ನಿಸ್ತು. ಯಾಕಂದ್ರೆ ಅವರ ಬ್ಯಾಟಿಂಗ್ ಯೂನಿಟ್ ನನಗೇನೋ ಅಂತ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಿಲ್ಲ. ಯಾಕಂದ್ರೆ ಯಾರು ಫಾರ್ಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಇವರು ಬ್ಯಾಟಿಂಗ್ ಆಡ್ತಾ ಇಲ್ಲ. ಬೇಸಿಕಲಿ ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಆಡಕ್ ಹೋದ್ರೆ ಔಟ್ ಆಗ್ತಾ ಇದ್ದಾರೆ. ಸೊ ಬೇಸಿಕಲಿ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು CSKಗೆ. ಆಡ್ತಾ ಇದ್ದಾರೆ, ರನ್ಸ್ ಏನೋ ಅಲ್ಪ ಸ್ವಲ್ಪ ಸ್ಕೋರ್ ಮಾಡ್ತಿದ್ದಾರೆ, ಅವು ಅಗ್ರೆಸಿವ್ ಆಗಿ ಬರ್ತಾ ಇಲ್ಲ. ಬೇರೆ ಟೀಮ್ಗಳೆಲ್ಲ ಹೆಂಗೆ ಆಡ್ತಾ ಇದ್ದಾರೋ ಆ ಥರ ರೇಂಜಿಗಂತೂ ಇವರು ಖಂಡಿತ ಆಡ್ತಾ ಇಲ್ಲ. ಇವರ ಬ್ಯಾಟಿಂಗ್ ಯೂನಿಟ್ ನನಗೆ ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿರೋದು. ಬೌಲಿಂಗ್ ಯೂನಿಟ್ ಬಗ್ಗೆ ಏನೋ ಡೌಟ್ ಇಲ್ಲ, ಪರವಾಗಿಲ್ಲ CSK ಬೌಲಿಂಗ್ ಯೂನಿಟು. ಸೊ ಈ ಕಡೆ ಎರಡೂ ಕೂಡ ಚೆನ್ನಾಗಿದೆ. ಏನೋ ಹಂಗೆ ಸೋತಿದ್ರು ಹೋಮಲ್ಲಿ. ಆ್ಯಂಡ್ ರೀಸನ್ಸ್ ಕ್ಲೋಸಾಗಿ ಸೋತಿದ್ದಾರೆ. KKR ಸೋತಿರೋದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಗೇಮ್ಸ್ಗಳನ್ನ. ಇವ್ರ ಥರ ಎಲ್ಲ ಒಂದು ಸೈಡ್ ಎಲ್ಲ ಮಾಡಿಸ್ಕೊಂಡು ಸೋತಿಲ್ಲ. ಲಾಸ್ಟ್ ಮ್ಯಾಚ್ನು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಮಾಡಿದ್ರೆ ಜಸ್ಟ್ 4 ರನ್ನಿಂದ 239 ರೇಂಜ್ಗೆಲ್ಲ ಚೇಸ್ ಡೌನ್ ಮಾಡೋದಕ್ಕೆ ಹೊರಟೋಗ್ಬಿಟ್ರು. ಜಸ್ಟ್ 4 ರನ್ನಿಂದ ಸೋತಿದ್ದಾರೆ ಅಷ್ಟೇ. ಒಳ್ಳೆ ಬ್ಯಾಟಿಂಗ್ ಯೂನಿಟ್ ಇದೆ, ಜೊತೆ ಒಳ್ಳೆ ಬೌಲಿಂಗ್ ಯೂನಿಟ್ ಇದೆ KKRದು. ನೋಡುವ ಏನಾಗುತ್ತೆ ಅಂತ. ಇವತ್ತಿನ ನನ್ನ ಪ್ರೆಡಿಕ್ಷನ್ನು 8 KKR. ನೋಡೋಣ, ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್. ಬಾ.